ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ಯಾಲಿ ಪ್ರೈಮ್ ಒಳಗಡೆ ಬರುವ ವೋಚರ್ಸ್, ಅದ್ರ ಒಳಗಡೆ ಬರುವಂತಹ ಸೇಲ್ಸ್ ವೋಚರ್ ಇದನ್ನು ಯಾವ್ಯಾವ ಟ್ರಾನ್ಸಾಕ್ಷನ್ಗಳಿಗೆ ಯೂಸ್ ಮಾಡ್ಕೊಳ್ತಾರೆ ಮತ್ತು ಡೆಬಿಟ್ ಕ್ರೆಡಿಟ್ ಹೇಗೆ ಬರುತ್ತೆ, ಅದರಲ್ಲಿ ಯೂಸ್ ಮಾಡುವಂತಹ ಹೆಡ್ಸ್ಗಳು ಯಾವ್ಯಾವುದು ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾನೀಗ ವೋಚರ್ ತಗೊಂಡು ಅದರ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಸೇಲ್ಸ್ ವೋಚರ್ ಅಂತ ತಗೊಳ್ಬೇಕು ನೀವು. ಸೊ ಇಲ್ಲಿ ಸೇಲ್ಸ್ ಅಂತ ಇದೆ ನೋಡಿ ಸೈಡಲ್ಲಿ, ಇಲ್ಲಿ ಸೇಲ್ಸ್ ಈಗ ಆಲ್ರೆಡಿ ಆ್ಯಕ್ಟಿವೇಟ್ ಇದೆ. ಸೊ ಅದಕ್ಕೋಸ್ಕರ ಏನು ತೋರಿಸ್ತಾ ಇದೆ, ಹೈಡ್ ತೋರಿಸ್ತಾ ಇದೆ, ಆಲ್ರೆಡಿ ಆ್ಯಕ್ಟಿವೇಷನ್ ಆಗಿದೆ ಇಲ್ಲಿ ಅಲ್ವಾ. ಸೊ ಇಲ್ಲಿ ಸೇಲ್ಸ್ ಅನ್ನೋದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಸೇಲ್ಸ್ ವೋಚರನ್ನು ಅಂದರೆ ಇಲ್ಲಿ ಸೇಲ್ಸ್ ಆಫ್ ಗೂಡ್ಸ್, ಕಂಪನಿ ಅಥವಾ ಒಂದು ಆರ್ಗನೈಜೇಷನ್ ಅಂತ ಹೇಳ್ತೀವಲ್ಲ, ಅಥವಾ ಒಂದು ಬಿಸ್ನೆಸ್ ಅಂತ ತಗೊಂಡಾಗ ಆ ಬಿಸ್ನೆಸ್ ಒಳಗಡೆ ಗೂಡ್ಸನ್ನು ಸೇಲ್ ಮಾಡಿದಾಗ ಅದನ್ನು ಎಂಟ್ರಿ ಮಾಡುವಂಥ ಒಂದು ವೋಚರ್, ಇದಕ್ಕೆ ಸೇಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಗೂಡ್ಸ್ ಅಂದರೆ ಗೊತ್ತಾಗಿರ್ಬೇಕು ನಿಮಗೆಲ್ಲ, ರೆಗ್ಯುಲರ್ ಮೂಮೆಂಟ್ ಆಗುವಂಥ ಒಂದು ಐಟಮ್ಸ್. ಇನ್ನೊಂದು ಅರ್ಥದಲ್ಲಿ ಸೊ ಆ ಗೂಡ್ಸನ್ನು ಸೇಲ್ ಮಾಡಿದಾಗ ಕಂಪನಿಗೆ ಏನಾಗುತ್ತೆ, ರೆವೆನ್ಯೂ ಬರ್ತಾ ಇರುತ್ತೆ ಅಲ್ವಾ, ಇನ್ಕಮ್ ಬರುತ್ತೆ, ಅಂದರೆ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಆ ಒಂದು ಗೂಡ್ಸನ್ನು ಸೇಲ್ ಮಾಡಿದಾಗ ಅದು ಸೇಲ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಸೇಲ್ಸ್ ಅಂದ ತಕ್ಷಣ ಡೈಲಿ ಈ ಟ್ರಾನ್ಸಾಕ್ಷನ್ ನಡೆಯುತ್ತಲ್ಲ, ಅದು 2 ಟೈಪು ಅಥವಾ 3 ಟೈಪ್ ಅಂತ ಹೇಳ್ಬೋದು. ಒಂದು, ಕಸ್ಟಮರ್ ಏನು ಮಾಡ್ತಾರೆ, ನಮ್ಮ ಹತ್ರ ಕ್ಯಾಶ್ ಕೊಟ್ಟು ಗೂಡ್ಸನ್ನು ತೊಗೊಂಡು ಹೋಗ್ತಾರೆ ಅಲ್ವಾ. ಸೊ ಆಗ ನಮಗೇನಾಗುತ್ತೆ, ಸೇಲ್ ಮಾಡಿದಾಗ ಗೂಡ್ಸು ನಮ್ಮಿಂದ ಅವ್ರಿಗೆ ಹೋಗುತ್ತೆ, ಅವ್ರು ರಿಸೀವ್ ಮಾಡ್ಕೊಳ್ತಾರೆ, ನಮಗೆ ಏನು ಕೊಡ್ತಾರೆ, ಅವರು ಕ್ಯಾಶನ್ನು ಕೊಡ್ತಾರೆ ಅಲ್ವಾ. ಸೊ ಇನ್ನೊಂದು, ನಾವು ಗೂಡ್ಸನ್ನು ಅವ್ರಿಗೆ ಸೇಲ್ ಮಾಡ್ತೀವಿ, ಅವ್ರೇನು ಮಾಡ್ತಾರೆ, ಚೆಕ್ಕನ್ನು ಕೊಡ್ತಾರೆ, ಇಲ್ಲ ಈಗೆಲ್ಲ ಏನಾಗಿದೆ ಚೆಕ್ಕಿನ್ನ UPI ಪೇಮೆಂಟ್ ಮಾಡ್ತಾರೆ ಅಲ್ವಾ. ಸೊ ಅದು ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಥರ ಆಗುತ್ತೆ, ಅಂದರೆ ಡೈರೆಕ್ಟ್ಲಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಕ್ಯಾಶ್ ಹೋಗಿ ಜಮಾ ಹಾಕ್ಕೊಳ್ಳುತ್ತೆ ಅಲ್ವಾ. ಸೊ ಇದು ಒಂದು ಟೈಪು. ಇನ್ನೊಂದು, ನಾವು ಅವರಿಗೆ ಗೂಡ್ಸನ್ನು ಸೇಲ್ ಮಾಡ್ತೀವಿ ಕಸ್ಟಮರಿಗೆ, ಆ ಗೂಡ್ಸ್ ತೊಗೊಂಡು ಹೋಗುವಾಗ ಅವರು ಸ್ವಲ್ಪ ದಿನ ನಮಗೆ ಟೈಮ್ ಬೇಕು, ಅಮೌಂಟನ್ನು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ಒಂದು ಟ್ರಾನ್ಸಾಕ್ಷನ್ಗಳನ್ನು ನಾವೇನು ಮಾಡ್ತೀವಿ, ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಈಗ ಮೊದಲಿಗೆ ನಿಮಗೆ ಸೇಲ್ಸ್ ವೋಚರಲ್ಲಿ 3 ಟೈಪ್ ಕಾಣಿಸುತ್ತೆ. ಅಂದರೆ ನೀವೀಗ ಕಂಟ್ರೋಲ್ H ಮಾಡಿದಾಗ ನಿಮಗೆ ಇಲ್ಲೊಂದು ಸಣ್ಣ ಸ್ಕ್ರೀನ್ ಬರುತ್ತೆ ನೋಡಿ, ಇಲ್ಲಿ ಚೇಂಜ್ ವೋಚರ್ ಮೋಡ್ ಅಂತ ಬರುತ್ತೆ. ಇಲ್ಲಿ 3 ಟೈಪ್ಸ್ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಐಟಮ್ ಇನ್ವಾಯ್ಸ್ ಅಂತ ಇದೆ, ಮತ್ತೊಂದು ಅಕೌಂಟಿಂಗ್ ಇನ್ವಾಯ್ಸ್ ಅಂತ ಇದೆ, ಮತ್ತೊಂದು ಆ್ಯಸ್ ವೋಚರ್ ಅಂತ ಇದೆ ಅಲ್ವಾ. ಸೊ ಮೊದಲಿಗೆ ನಾನು ನಿಮಗೆ ಆ್ಯಸ್ ವೋಚರ್ ಅಂದರೆ ಹೇಗೆ ಎಂಟ್ರಿ ಮಾಡ್ಕೊಳ್ಬೇಕು ಒಂದು ಟ್ರಾನ್ಸಾಕ್ಷನ್ ಇದ್ದಾಗ, ಅದನ್ನು ನಾನೀಗ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಒಂದು ಎಕ್ಸಾಂಪಲ್ ಅಂತ ತೊಗೊಳ್ಳೋಣ. ಈಗ ಸೇಲ್ಸ್ ಗೂಡ್ಸ್ ಆನ್ ಕ್ಯಾಶ್ ಅಂತ ಇದೆ ಇಲ್ಲಿ. ಓಕೆ, ಸೊ ಸೇಲ್ಸ್ ಗೂಡ್ಸನ್ನು ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬರ್ತಾ ಇದೆ ಅಲ್ಲ, ವಾಟ್ ಕಮ್ಸ್ ಇನ್ ಅಂತ ಹೇಳ್ಬೋದು. ಅಂದರೆ ರಿಸೀವ್ ಮಾಡಿದ್ವಿ ನಾವು, ಏನನ್ನು ರಿಸೀವ್ ಮಾಡಿದ್ವಿ, ಕ್ಯಾಶ್. ಅದು ಕ್ಯಾಶ್ ಡೆಬಿಟ್ ಆಗುತ್ತೆ. ಕ್ರೆಡಿಟ್ ಏನಾಗುತ್ತೆ, ಗೂಡ್ಸನ್ನು ನಾವು ಅವರಿಗೆ ಸೇಲ್ ಮಾಡಿದ್ವಿ, ಅಂದರೆ ಒಂದು ಟೈಪಲ್ಲಿ ಇದು ವಾಟ್ ಗೋಸ್ ಔಟ್ ಅಂತಲೂ ಹೇಳ್ಬೋದು. ನಮ್ಮಿಂದ ಗೂಡ್ಸ್ ಏನಾಗ್ತಾ ಇದೆ ಅವರಿಗೆ, ಕಸ್ಟಮರಿಗೆ ಕೊಡ್ತಾ ಇದ್ದೀವಿ, ಅಂದರೆ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅಲ್ವಾ. ಸೊ ಇಲ್ಲಿ ರಿಸೀವರ್ ಯಾರು ಹೀಗನ್ನು ತಗೊಳ್ಬೋದು, ಇಲ್ಲ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಥವಾ ಸೇಲ್ಸ್ ಗೂಡ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಕೊಳ್ತೀವಿ. ಸೊ ಎಂಟ್ರಿ ಮಾಡುವಾಗ ಮೊದಲಿಗೆ ಡೆಬಿಟ್, ಸೇಲ್ಸ್ ವೋಚರಲ್ಲಿ ಡೆಬಿಟ್ ಇರುತ್ತೆ. ಓಕೆ, ಸೊ ಆ ಡೆಬಿಟಿಗೆ ನಾವೇನು ತೊಗೊಳ್ಬೇಕಾಗಿರುತ್ತೆ, ಕ್ಯಾಶ್ ಅನ್ನೋದನ್ನು ತೊಗೊಳ್ಬೇಕು. ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಕ್ಯಾಶ್ ಇರೋದ್ರಿಂದ ಇಲ್ಲಿ ನಮಗೆ ಪರ್ಟಿಕ್ಯುಲರ್ಸ್ ಎಲ್ಲ ಬರೆಯೋ ಅವಶ್ಯಕತೆ ಇರೋದಿಲ್ಲ. ನೀವು ಕಂಟ್ರೋಲ್ A ಅನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆ ಸ್ಕ್ರೀನ್ ಸೇವ್ ಆಗುತ್ತೆ. ಇನ್ನೊಂದು ಪಾರ್ಟಿ ಡೀಟೇಲ್ಸ್ ಬರೀರಿ ಅಂತ ಹೇಳುತ್ತೆ. ಸೊ ಇದನ್ನು ಸೇವ್ ಮಾಡ್ಕೊಳ್ಬೋದು. ಓಕೆ, ಅಮೌಂಟು 5500 ಅಂತಿದೆ, ಎಂಟರ್. ನೆಕ್ಸ್ಟು ಕ್ರೆಡಿಟ್ ಎಂಟ್ರಿ ಬರುತ್ತೆ. ಇಲ್ಲಿ ಕ್ರೆಡಿಟ್ ಎಂಟ್ರಿ ಸೇಲ್ಸ್ ಗೂಡ್ಸ್ ಅಂತ ಇದೆ ಅಲ್ವಾ. ಸೊ ಇದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ,
ಇಲ್ಲಿ ಎಂಟ್ರಿ ಮಾಡುವಾಗ ಹೇಗೆ ಎಂಟ್ರಿ ಮಾಡ್ತೀರಿ? ಇಲ್ಲಿ ಸೇಲ್ಸ್ ಅನ್ನೋದು ನಿಮಗೆ ಟೈಪ್ ಮಾಡಿದಾಗ ಎಸ್ ಮಾತ್ರ ಟೈಪ್ ಆಗುತ್ತೆ ಇದೆ. ನೆಕ್ಸ್ಟು ಏನಾಗುತ್ತೆ, ಸ್ಪೆಲ್ಲಿಂಗ್ ಎರರ್ ಅಂತ ತೋರಿಸ್ತಾ ಇದೆ ಅಲ್ಲ. ಈಗ ಹೇಗೆ ಟೈಪ್ ಮಾಡ್ಕೊಳ್ಬೇಕು? ಟ್ಯಾಲಿ ಪ್ರೈಮಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ? ಇಲ್ಲಿ ಕ್ರಿಯೇಟ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿದೆ, ಇಲ್ಲಿ ಕ್ರಿಯೇಟ್ ಅಂತ ಇದೆ. ಈ ಕ್ರಿಯೇಟ್ ಆಪ್ಷನ್ ತೊಗೊಳ್ಬೋದು. ಅದೇ ನಾನು ಶಾರ್ಟ್ಕಟ್ ಕೀನು ನಿಮಗೆ ಹೇಳಿದ್ದೆ ಅನಿಸುತ್ತೆ ಲಾಸ್ಟ್ ವಿಡಿಯೋದಲ್ಲವ. ಯಾವ ಶಾರ್ಟ್ಕಟ್ ಕೀ ಅದು? ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡಿದಾಗ, ಆಲ್ಟನ್ನು ಹೋಲ್ಡ್ ಇಟ್ಟು ಸಿ ಅನ್ನು ಪ್ರೆಸ್ ಮಾಡಿದ್ರೆ ಸೆಕೆಂಡ್ರಿ ಲೆಡ್ಜರ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಸೇಲ್ಸ್ ಗೂಡ್ಸ್ ಅಂತ ಟೈಪ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟು ಎಂಟರ್. ಇಲ್ಲಿ ಅಂಡರ್ ಅಕೌಂಟ್ ಏನಾಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಅಂದರೆ ಟ್ರಾನ್ಸಾಕ್ಷನ್ ಏನಾಗಬೇಕು, ಕ್ಲಾಸಿಫೈ ಆಗಲಿಕ್ಕೆ ಅಂಡರ್ ಅಕೌಂಟ್ ಬೇಕಾಗಿರುತ್ತೆ. ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್, ಸೇಲ್ಸ್ ಲೆಡ್ಜರ್ ಈ ಥರ ಟ್ರಾನ್ಸ್ಫರ್ ಆಗಬೇಕಲ್ಲ. ಸೊ ಇಲ್ಲಿ ಸೇಲ್ಸ್ ವೋಚರಲ್ಲಿ 2 ಟೈಪಿನ ಅಂಡರ್ ಅಕೌಂಟ್ಸನ್ನು ಯೂಸ್ ಮಾಡ್ತೀವಿ. ಈ ಕಡೆ ಅಂಡರ್ ಅಕೌಂಟ್ಸ್ ಇದೆ ನೋಡಿ ಇಲ್ಲಿ. ಸೊ ಈ ಅಂಡರ್ ಅಕೌಂಟಲ್ಲಿರುವಂಥ 2 ಅಂಡರ್ ಅಕೌಂಟನ್ನು ಸೇಲ್ಸ್ ವೋಚರಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಒಂದು, ಯಾವುದೇ ಗೂಡ್ಸನ್ನು ಸೇಲ್ ಮಾಡಿದಾಗ ಅದು ಸೇಲ್ಸ್ ಅಕೌಂಟ್ ಹೆಡ್ಡಲ್ಲಿ ನಾವು ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಎಂಟರ್. ಇದನ್ನೆಲ್ಲ ಎಂಟರ್ ಮಾಡ್ಕೊಳ್ಬೋದು ಅಥವಾ ಸೇವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಐಟಮ್ ಅಲೊಕೇಶನ್ ಅಂದರೆ ಇನ್ವೆಂಟ್ರಿ ಅಲೊಕೇಶನ್ ಸ್ಕ್ರೀನ್ ಬರುತ್ತೆ. ಸೊ ನಮಗಿಲ್ಲಿ ಪರ್ಟಿಕ್ಯುಲರ್ ಯಾವ ಗೂಡ್ಸ್ ಅನ್ನೋದು ನಾವು ಇಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕೆ ನೀವು ಎಂಟರ್ ಪ್ರೆಸ್ ಮಾಡಿದರೆ ಮೇನ್ ಸ್ಕ್ರೀನಿಗೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟು ಎಂಟರ್. ನರೇಷನನ್ನು ನೀವು ಬರೀಬಹುದು. ನಿಮಗೆ ಬೇಕಿದ್ದರೆ ಯಾರಿಗೆ ಸೇಲ್ ಮಾಡಿದ್ರಿ ಈ ಗೂಡ್ಸನ್ನು ಅಥವಾ ಈ ಒಂದು ಡೇಟಿಗೆ ಯಾರ್ಯಾರಿಗೆ ಸೇಲ್ ಆಗಿದೆ ಅನ್ನೋದನ್ನು ನೀವು ಪರ್ಟಿಕ್ಯುಲರ್ ನರೇಷನಲ್ಲಿ ಬರ್ಕೊಳ್ಬಹುದು. ಓಕೆ, ಸೊ ಇಷ್ಟಾದ ಮೇಲೆ ಕಂಟ್ರೋಲ್ ಎ ಮಾಡಿದರೆ ಅದು ಸೇವ್ ಆಗುತ್ತೆ. ಓಕೆ, ಸೊ ಇದು ಒಂದು ಟೈಪು. ನೆಕ್ಸ್ಟು ಇನ್ನೊಂದು ಕಂಟ್ರೋಲ್ ಎಚ್ ಮಾಡಿದಾಗ ನಿಮಗೆ ಏನು ಕಾಣಿಸ್ತಾ ಇದೆ ಇಲ್ಲಿ, ಅಕೌಂಟಿಂಗ್ ಇನ್ವಾಯ್ಸ್ ಅಂತ ಇದೆ. ಸೊ ಇದು ಒಂದು ಟೈಪು ಸಿಂಗಲ್ ಎಂಟ್ರಿ ಮೋಡ್. ಅಂದರೆ ಡೆಬಿಟ್ ಕ್ರೆಡಿಟ್ ನಿಮಗೆ ಕಾಣಿಸಿರೋದಿಲ್ಲ, ಬಟ್ ಅಕೌಂಟಿಂಗ್ ಇನ್ವಾಯ್ಸ್ ಮೋಡಿಗೆ ಅದು ಅಪ್ಲೈ ಹಾಕೊಳ್ಳುತ್ತೆ. ಸೊ ಇದರಲ್ಲಿ ನೀವು ಎಂಟ್ರಿ ಮಾಡೋದಿದ್ದರೆ ಹೇಗೆ ಮಾಡ್ತೀರಿ, ಅದೇ ಒಂದು ಟ್ರಾನ್ಸಾಕ್ಷನನ್ನು ನಾನು ಎಂಟ್ರಿ ಮಾಡಿ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಪಾರ್ಟಿ ನೇಮ್ ಅಂತ ಕೇಳ್ತಾ ಇದೆ. ನೀವು ಕ್ಯಾಶಿಗೆ ಸೇಲ್ ಮಾಡಿದರೆ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಳಿ, ಇಲ್ಲ ಹೇಳಾದರೆ ಇಲ್ಲಿ ಪಾರ್ಟಿ ನೇಮನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಇದೇ ಒಂದು ಟ್ರಾನ್ಸಾಕ್ಷನನ್ನು ಈಗ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಲ್ಲ, ಈ ಒಂದು ಟ್ರಾನ್ಸಾಕ್ಷನನ್ನೇ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟು ಪಾರ್ಟಿ ನೇಮಿಗೆ ಕ್ಯಾಶನ್ನು ತೊಗೊಳ್ತೀನಿ, ಇದನ್ನು ಸೇವ್ ಮಾಡ್ಕೊಳ್ಬೋದು. ಓಕೆ, ಸೊ ಅಂದರೆ ಇದನ್ನು ನಿಮಗೆ ಬೇಕಿದ್ದಾಗ ಮಾತ್ರ ಯೂಸ್ ಮಾಡ್ಬೋದು. ಅಂದರೆ ಕೆಲವರಿಗೆ ಡೆಬಿಟ್ ಕ್ರೆಡಿಟ್ ಎಂಟ್ರಿ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಆಗಿರೋದಿಲ್ಲ ಅಥವಾ ಅದ್ರ ಬಗ್ಗೆ ಅಷ್ಟು ಅನಿಸಿರೋದಿಲ್ಲ. ಆಗ ನಾವೇನು ಮಾಡ್ಬೋದು, ಅಕೌಂಟಿಂಗ್ ಇನ್ವಾಯ್ಸ್ ಮೋಡಲ್ಲಿ ತೊಗೊಳ್ಬೋದು. ಓಕೆ, ಸೊ ನೆಕ್ಸ್ಟು ಪರ್ಟಿಕ್ಯುಲರ್ಸ್ ಅಂತ ಇದೆ. ಇಲ್ಲಿ ಪರ್ಟಿಕ್ಯುಲರಲ್ಲಿ ಏನು ನೀವು ಮಾಡಿದಿರಿ ಅದನ್ನು ಇಲ್ಲಿ ಬರಿಬೋದು. ಏನು ಮಾಡಿದಿರಿ, ಸೇಲ್ಸ್ ಮಾಡಿದಿರಿ ಅಲ್ವಾ. ಸೊ ಇಲ್ಲಿ ಸೇಲ್ಸ್ ಅಕೌಂಟ್ ಅನ್ನೋದನ್ನು ತೊಗೊಳ್ಬೇಕು. ಸೊ ಸೇಲ್ಸ್ ಅಕೌಂಟ್ ಆಲ್ರೆಡಿ ಒನ್ ಟೈಮ್ ನಾನೀಗ ಕ್ರಿಯೇಟ್ ಆಗಿದೆ. ಆ ಕ್ರಿಯೇಟ್ ಆಗಿರೋ ಸೇಲ್ಸ್ ಅಕೌಂಟನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅಮೌಂಟು 5,000. ಓಕೆ, ಎಂಟರ್, ನೆಕ್ಸ್ಟ್ ಎಂಟರ್. ಓಕೆ, ಸೊ ಈ ಒಂದು ಮೆಥಡಲ್ಲೂ ನಾವು ಎಂಟ್ರಿ ಮಾಡಬಹುದು. ಓಕೆ, ಇನ್ನೊಂದು ಏನಾಗಿದೆ, ಸೇಲ್ಸಲ್ಲಿ ಬರುವಂಥ ಒಂದು ಆ್ಯಸ್ ವೋಚರ್ ಮೋಡ್ ಮತ್ತು ಅಕೌಂಟಿಂಗ್ ಮೋಡಲ್ಲಿ ಹೇಗೆ ಎಂಟ್ರಿ ಆಗಬೇಕು ಅನ್ನೋದು ಗೊತ್ತಾಯ್ತಲ್ಲ. ಇನ್ನೊಂದು ಟ್ರಾನ್ಸಾಕ್ಷನ್ ಬರುತ್ತೆ ಅಲ್ವಾ. ಸೊ ಇನ್ನೊಂದು ಟ್ರಾನ್ಸಾಕ್ಷನ್ ಅಂದರೆ ಯಾವುದು, ಕ್ರೆಡಿಟ್ ಬೇಸಿಸ್ಸಿಗೆ ನಾವು ಯಾವುದೇ ಒಂದು ಗೂಡ್ಸನ್ನು ಸೇಲ್ ಮಾಡಿದಾಗ ಅದನ್ನು ನಾವೇನು ಮಾಡ್ಬೋದು, ಸೇಲ್ಸ್ ವೋಚರಿಗೇ ಎಂಟ್ರಿ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲೊಂದು ಟ್ರಾನ್ಸಾಕ್ಷನ್ ಇದೆ, ಸೇಲ್ಸ್ ಗುಡ್ಸ್ ಟು XYZ ಕಂಪನಿ ಆನ್ ಕ್ರೆಡಿಟ್ ಅಂತ ಇದೆ. ಓಕೆ, ಆನ್ ಕ್ರೆಡಿಟ್ ಅಂದರೆ ಉದ್ರಿಯಾಗಿ ಸೇಲ್ ಮಾಡಿರೋದು. ಅವರು ಕಸ್ಟಮರ್ XYZ ಕಂಪನಿಯವರು ನಮ್ಮ ಹತ್ರ ಗೂಡ್ಸನ್ನು ತೊಗೊಂಡು ಹೋಗಿದ್ದಾರೆ, ಬಟ್ ಒಂದಿಷ್ಟು ಪೀರಿಯಡ್ ಆದಮೇಲೆ ಅಂದರೆ ಒಂದಿಷ್ಟು ಟೈಮ್ ಆದಮೇಲೆ ನಿಮ್ಮ ಕ್ಯಾಶನ್ನು ಕೊಡ್ತೆ ಅಂತ ಹೇಳಿರ್ತಾರೆ. ಆಗ ನಾವು ಏನು ಮಾಡಬೇಕು, ಅದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಈಗ ನಾನು ಮತ್ತಗೇನ್ ಆ್ಯಸ್ ವೋಚರ್ ಮೋಡೇ ತೊಗೊಳ್ತೀನಿ. ಇಲ್ಲಿ ಆ್ಯಸ್ ವೋಚರ್ ಮೋಡ್ ಡೆಬಿಟ್ ಫಸ್ಟ್ ಇರೋದ್ರಿಂದ ನಾವು ಕ್ರೆಡಿಟ್ ಬೇಸಿಸ್ಸಿಗೆ ಸೇಲ್ ಆದಾಗ ಯಾರಿಗೆ ಗೂಡ್ಸನ್ನು ಕೊಟ್ಟಿದ್ವಿ ಅವರ ಹೆಸರನ್ನು ಡೆಬಿಟಿಗೆ ಹಾಕ್ಕೊಳ್ಬೇಕು. ಅಂದರೆ ಗೂಡ್ಸ್ ರಿಸೀವರ್ ಯಾರು ಅದನ್ನು ಡೆಬಿಟಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಕ್ರೆಡಿಟಿಗೆ ಸೇಲ್ಸ್ ಗೂಡ್ಸ್ ಅಂದರೆ ಕ್ಯಾಶ್ ಇರಲಿ ಅಥವಾ ಬ್ಯಾಂಕ್ ಚೆಕ್ ಕೊಟ್ಟು ತೊಗೊಂಡು ಹೋಗಿರಲಿ,
ಕ್ರೆಡಿಟ್ ಬೇಸಿಸಲ್ಲಿ ಇರಲಿ, ಆ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಸೈಡಲ್ಲಿ ಯಾವಾಗಲೂ ಚೇಂಜ್ ಆಗಿರೋದಿಲ್ಲ. ನೀವು ಏನು ಸೇಲ್ ಮಾಡಿದ್ರಿ ಅದು ಕ್ರೆಡಿಟಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಸೊ ಡೆಬಿಟ್ ಫಸ್ಟ್ ಇರೋದ್ರಿಂದ XYZ ಕಂಪನಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ವಾ. ಸೊ ಇಲ್ಲಿ XYZ ಕಂಪನಿ ಇಲ್ಲ ನಮ್ಮ ಹತ್ರ, ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಶಾರ್ಟ್ಕಟ್ ಕೀ Alt+C, ಸೆಕೆಂಡರಿ ಲೆಡ್ಜರಿಗೆ ಹೋಗುತ್ತೆ. XYZ ಕಂಪನಿ ಅಕೌಂಟ್ ಅಂಡರ್. ಸೊ ಇಲ್ಲಿ ನಮಗೆ ಕ್ಯಾಶ್ ಕೊಡಬೇಕಾಗಿರೋದ್ರಿಂದ ಆಗ ನಾವು ಯಾವ ಅಂಡರ್ ಅಕೌಂಟನ್ನು ಯೂಸ್ ಮಾಡಬೇಕಾಗಿರುತ್ತೆ, ಇಲ್ಲಿ ಸಂಡ್ರಿ ಡೆಟರ್ಸ್ ಅನ್ನೋದನ್ನು ಯೂಸ್ ಮಾಡಿಕೊಳ್ಬೇಕು. ಓಕೆ, ಪರ್ಚೇಸ್ ಇದ್ದಾಗ ಸಂಡ್ರಿ ಕ್ರೆಡಿಟರ್ ಯೂಸ್ ಮಾಡ್ತೀವಿ, ಸೇಲ್ಸ್ ಇದ್ದಾಗ ಸಂಡ್ರಿ ಡೆಟರ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಯಾವ ಕಸ್ಟಮರಿಂದ ನಮಗೆ ಕ್ಯಾಶ್ ಬರಬೇಕು ಆಗ ಅವರಿಗೆ ನಾವು ಸಂಡ್ರಿ ಡೆಟರ್ಸ್ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಕರೆಂಟ್ ಅಸೆಟ್. ಓಕೆ, ಸೊ ಬ್ಯಾಲೆನ್ಸ್ ಶೀಟಿನ ಒಂದು ಕರೆಂಟ್ ಅಸೆಟ್ ಅನ್ನುವಂಥ ಒಂದು ಪಾರ್ಟ್ಸ್ ಆಗಿರುತ್ತೆ ಇದು, ಅಂದರೆ ಸಬ್ ಗ್ರೂಪ್ ಆಫ್ ಕರೆಂಟ್ ಅಕೌಂಟ್ ಸಂಡ್ರಿ ಡೆಟರ್ಸ್. ಓಕೆ, ಬ್ಯಾಲೆನ್ಸನ್ನು ಅಸೆಟ್ ಸೈಡಿಗೆ ತೋರಿಸ್ತಾ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಳ್ಬೇಕು. ಓಕೆ, ನೆಕ್ಸ್ಟು ಸೇವ್ ಮಾಡ್ಕೊಳ್ತೀನಿ. Ctrl+A ಮಾಡಿದರೆ ಸೇವ್ ಆಗುತ್ತೆ. ಸೊ ಅವರ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಕಂಪ್ಲೀಟನ್ನು ಟೈಪ್ ಮಾಡ್ಕೋಬೋದು. ಓಕೆ, ರಿಯಲ್ ಬಿಸ್ನೆಸ್ಸಲ್ಲಿ ಏನು ಅವರು ಅಡ್ರೆಸ್ ಎಲ್ಲ ಕೊಡ್ತಾರೆ, ಅಡ್ರೆಸ್ಸನ್ನು ನೀವು ಟೈಪ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟು 5500 ಅಮೌಂಟ್. ನೆಕ್ಸ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಥವಾ ಅಗೇನೆಸ್ಟ್ ರೆಫರೆನ್ಸ್, ನ್ಯೂ ರೆಫರೆನ್ಸ್, ಆನ್ ಅಕೌಂಟ್. ಬಿಲ್ ಇರೋದಿಲ್ಲ ಹೇಳಾದರೆ ನೀವು ಆನ್ ಅಕೌಂಟ್ ಹಾಕ್ಕೊಳ್ಬೋದು, ಇಲ್ಲ ಅಡ್ಜಸ್ಟ್ಮೆಂಟ್ ರೆಫರೆನ್ಸ್ ತೊಗೊಳ್ಬೋದು. 4 ಎಂಟ್ರೀಸ್. ನೆಕ್ಸ್ಟು ಎಂಟರ್. ನೆಕ್ಸ್ಟು ಸೇಲ್ಸ್ ಗೂಡ್ಸನ್ನು ಕ್ರೆಡಿಟ್ ಸೈಡ್ ಆಗುತ್ತೆ, ಇಲ್ಲಿ ಆಲ್ರೆಡಿ ಸೇಲ್ಸ್ ಗೂಡ್ಸ್ ಇದೆ. ಎಂಟರ್ ತಗೊಳ್ಳಿ. ನೆಕ್ಸ್ಟು ಎಂಟರ್. ಇದನ್ನು ಸೇವ್ ಮಾಡಿಕೊಂಡ್ರೆ ಆಯಿತು. ಓಕೆ, ಈಗ ಪೇಜ್ ಅಪ್ ಕೀಯನ್ನು ಪ್ರೆಸ್ ಮಾಡಿದರೆ ನೀವೇನೇನು ಎಂಟ್ರಿ ಮಾಡಿದಿರಿ ಅದೆಲ್ಲವನ್ನು ತೋರಿಸುತ್ತೆ ನೋಡಿ. ಓಕೆ, ಸಪೋಸ್ ಯಾವುದೇ ಒಂದು ಗೂಡ್ಸನ್ನು ಕಸ್ಟಮರ್ ತೊಗೊಂಡು ಹೋಗಿ ನಮಗೆ UPI ಪೇಮೆಂಟ್ ಮಾಡಿದರೆ ಅಥವಾ ಚೆಕ್ಕನ್ನು ಕೊಟ್ಟಿದರೆ ಹೇಗೆ ಎಂಟ್ರಿ ಮಾಡ್ಬೋದಿತ್ತು, ಇಲ್ಲಿ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಬದಲಾಗಿ ನಾವು ನಮ್ಮ ಯಾವ ಬ್ಯಾಂಕ್ ಅಕೌಂಟಿಗೆ ಅದು ಜಮಾ ಆಗಿದೆ ಆ ಬ್ಯಾಂಕ್ ಅಕೌಂಟ್ ನೇಮನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಟೈಪ್ ಮಾಡೋದ್ರಿಂದ ನಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹೆಚ್ಚಿಗೆ ಎಷ್ಟಾಗಿರುತ್ತೆ ಅಲ್ಲಿ ಅದು ಇಲ್ಲಿ ಟ್ಯಾಲಿಯಲ್ಲಿಯೂ ಅದೇ ಅಮೌಂಟ್ ಹೆಚ್ಚಿಗೆ ಆಗಿರೋದನ್ನು ತೋರಿಸ್ತಾ ಇರುತ್ತೆ. ಓಕೆ, ಸೊ ಡೆಬಿಟ್ ಒಳಗಡೆ ಯಾವ ಬ್ಯಾಂಕು ಅನ್ನೋದನ್ನು ಮೆನ್ಷನ್ ಮಾಡ್ಕೊಳ್ಬೇಕು. ಓಕೆ, UPI UTR ನಂಬರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ನೀವು ನರೇಷನಲ್ಲಿ ಎಂಟ್ರಿ ಮಾಡಿದರೆ ಆಯಿತು. ಓಕೆ, ನಿಮ್ಗೆ ಕನ್ಫರ್ಮ್ ಇರುತ್ತೆ ಯಾವ ಕಸ್ಟಮರಿಂದ UPI ಪೇಮೆಂಟ್ ಆಗಿದೆ ಅನ್ನೋದು ನೀವು ನೋಡ್ಕೊಳ್ಬೋದು. ಅವ್ರ ಹೆಸರು ಮತ್ತು UTR ನಂಬರನ್ನ ನರೇಷನ್ ಒಳಗಡೆ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಸೇಲ್ಸ್ ವೋಚರ್ ಒಳಗಡೆ ಬರುವಂಥ ನೆಕ್ಸ್ಟ್ ಒಂದು ಎಂಟ್ರಿ Ctrl+H ಮಾಡ್ಕೊಳ್ತೀನಿ. ಈಗ ಯಾವುದು ಉಳಿತೀಗ ಇದರೊಳಗಡೆ ಐಟಮ್ ಇನ್ವಾಯ್ಸ್ ಅಂತ ಇದೆ ನೋಡಿ. ಈ ಒಂದು ಮೋಡನ್ನು ಯಾವಾಗ ನೀವು ಯೂಸ್ ಮಾಡಬಹುದು ಅಂತ. ಓಕೆ, ಸೊ ಇಲ್ಲಿ ಐಟಮ್ ಗೂಡ್ಸನ್ನು ನಾವು ಸೇಲ್ ಮಾಡಿ ಯಾವ್ಯಾವ ಗೂಡ್ಸು ಅಂದರೆ ಈಗ ಗ್ರೋಸರಿ ಐಟಮ್ಸ್ ಅಥವಾ ಸ್ಟೇಷ್ನರಿ ಅಥವಾ ಹೋಮ್ ಅಪ್ಲಯನ್ಸಸ್ ರಿಲೇಟೆಡ್ ಐಟಮ್ಸ್ಗಳು ಅಥವಾ ಕಂಪ್ಯೂಟರ್, ಫರ್ನಿಚರ್ಸ್, ಸೊ ಇವೆಲ್ಲ ಸೇಲ್ ಮಾಡ್ತೀವಲ್ಲ. ಸೊ ಯಾವ ಗೂಡ್ಸು ಒಂದು ಯೂನಿಟನ್ನು ಹೊಂದಿರುತ್ತೆ ಅಥವಾ ಒಂದು ಮೆಜರ್ಮೆಂಟಲ್ಲಿ ಸೇಲ್ ಮಾಡ್ತೀವಿ ಅದನ್ನು ನಾವು ಐಟಮ್ ಇನ್ವಾಯ್ಸಲ್ಲಿ ಎಂಟ್ರಿ ಮಾಡಬಹುದು. ಹಾಗಂತ ಅಕೌಂಟಿಂಗ್ ವೋಚರ್ ಅಥವಾ ಆ್ಯಸ್ ವೋಚರ್ ಅಂತ ಹೇಳ್ತೀವಿ, ಅಕೌಂಟಿಂಗ್ ಇನ್ವಾಯ್ಸ್ ಅಂತ ಹೇಳ್ತೀವಿ, ಅಲ್ಲೂ ಎಂಟ್ರಿ ಮಾಡಬಹುದು. ಹಾಗಂತ ಇದರಲ್ಲೇ ಎಂಟ್ರಿ ಮಾಡಬೇಕು ಅಂತಿಲ್ಲ. ಸೊ ಒಂದು ಫಾರ್ಮೆಟ್ ಇದರಲ್ಲಿ ಕೊಟ್ಟಿರೋದ್ರಿಂದ ಸೊ ಇದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ. ಓಕೆ, ಸೊ ಇಲ್ಲಿ ಎಂಟ್ರಿ ಮಾಡುವಾಗ ಈಗ ಸಪೋಸ್ ನಮಗೆ XYZ ಕಂಪನಿ ಒಂದಿಷ್ಟು ಗೂಡ್ಸನ್ನು ಕೊಡ್ತಾ ಇದ್ದೀವಿ ಅಂತಿದ್ರೆ, ಸೊ ಇಲ್ಲಿ ಗೂಡ್ಸ್ XYZ ಕಂಪನಿಯನ್ನು ನಾನು ಪಾರ್ಟಿ ಅಕೌಂಟ್ ನೇಮ್ ಆಗಿ ತೊಗೊಳ್ತೀನಿ. ಅಂದರೆ ಒಂದು ಎಕ್ಸಾಂಪಲ್, ಸಪೋಸ್ ಒಂದು ಎಕ್ಸಾಂಪಲ್ ಈಗ 25 ಕ್ವಿಂಟಲ್ ರೈಸ್ ಸೇಲ್ಸ್ ಟು XYZ company at per
rupees ಅಂತ ಹಾಕುವ. ಪರ್ ಕ್ವಿಂಟಲ್ ಕಂಪನಿ at rate per quintal, at rate per quintal 4,850 ಅಂತ ತಗೊಳ್ತೀನಿ. ಓಕೆ, ಸೊ ಈ ಒಂದು ಐಟಮ್ ಏನಾಗಿದೆ, ಇದು ಒಂದು ರೈಸ್ ಅನ್ನುವಂಥದ್ದು ಒಂದು ಗೂಡ್ಸ್ ಅಂತ ತಗೊಳ್ಳೋಣ. ಇಲ್ಲಿ 25 ಕ್ವಿಂಟಲ್ ಏನು ಮಾಡಿದ್ವಿ, XYZ ಕಂಪನಿಗೆ ಸೇಲ್ ಮಾಡಿದ್ವಿ. ಆನ್ ಕ್ಯಾಶ್ ಇರ್ಬೋದು ಅಥವಾ ಆನ್ ಕ್ರೆಡಿಟ್ ಇರ್ಬೋದು ಅಥವಾ UPI ಪೇಮೆಂಟ್ ಥ್ರೂ ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿರ್ಬೋದು. ಓಕೆ, ಸೊ ನಾನೀಗ ಆನ್ ಕ್ರೆಡಿಟ್ ಅಂತಲೂ ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ಆನ್ ಕ್ರೆಡಿಟಿಗೆ ಸೇಲ್ ಮಾಡಿದ್ವಿ. ಪರ್ ಕ್ವಿಂಟಲ್ 4,850. ಇದನ್ನು ನಾವು ಐಟಮ್ ಇನ್ವಾಯ್ಸ್ ಮೋಡಲ್ಲಿ ಹೇಗೆ ಎಂಟ್ರಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಓಕೆ, ಸೊ ಪಾರ್ಟಿ ನೇಮ್ XYZ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಎಂಟರ್, ಇದನ್ನು ಸೇವ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟು ಸೇಲ್ಸ್ ಅಕೌಂಟ್, ಅಂಡರ್ ಸೇಲ್ಸ್ ಅಕೌಂಟ್. ನೆಕ್ಸ್ಟು ಇದನ್ನು ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ನೇಮ್ ಆಫ್ ಐಟಮ್ ಅಂತ ಇದೆ. ನಾವು ಇಲ್ಲಿ ಯಾವ ಐಟಮ್ಸನ್ನು ಅವರಿಗೆ ಸೇಲ್ ಮಾಡಿದ್ವಿ, ರೈಸ್ ಅನ್ನುವಂಥ ಐಟಮ್ಸ್ ಅಲ್ವಾ. ಸೊ ಈ ರೈಸ್ ಐಟಮನ್ನು ನಾನಿಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಹೇಗೆ ಟೈಪ್ ಮಾಡ್ತೀರಿ, Alt+C ಪ್ರೆಸ್ ಮಾಡಿಕೊಂಡು ರೈಸ್ ಅಂಡರ್ ಪ್ರೈಮರಿ. ನೆಕ್ಸ್ಟು ಯೂನಿಟ್ಸ್, ಇಲ್ಲಿ ನೀವು ಐಟಮ್ಸ್ ಸೇಲ್ ಮಾಡುವಾಗ ಅಥವಾ ಕ್ವಾಂಟಿಟಿ ಇದೆ ಹೇಳಾದರೆ ಇಲ್ಲಿ ಯೂನಿಟ್ಸ್ ಒಳಗಡೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅದರ ಮೆಜರ್ಮೆಂಟ್ ಏನು ಅನ್ನೋದನ್ನು. ನಾವಿಲ್ಲಿ 25 ಏನಂತ ಕೊಟ್ಟಿದ್ವಿ, ಕ್ವಿಂಟಲ್ ಅಂತ ತಗೊಂಡಿದ್ವಿ ಅಲ್ವಾ. ಸೊ ಒಂದು ಪ್ಯಾಕ್ ಲೆಕ್ಕದಲ್ಲಿ ಇರ್ಬೋದು. ಒಂದು ಪ್ಯಾಕಿಗೆ 25 kg ಅಥವಾ 26 kg ರೈಸ್ ಪ್ಯಾಕ್ ಸಿಗುತ್ತೆ ಒಂದು, ಅದಕ್ಕೆ ಪ್ಯಾಕ್ ಅಂತ ತೊಗೊಳ್ಬೋದು. ಇಲ್ಲ ಕ್ವಿಂಟಲ್ಸಲ್ಲಿ ಸೇಲ್ ಆಗ್ತಿದೆ ಅಂದರೆ ಕ್ವಿಂಟಲ್ ಅಂತ ತೊಗೊಳ್ಬೋದು, ಇಲ್ಲ kg ಅಂತ ತೊಗೊಳ್ಬೋದು. ಲೀಟರ್, ಮೀಟರ್, ಬೇರೆ ಬೇರೆ ಐಟಮ್ಸ್ ಎಲ್ಲ ಇದ್ದಾಗ ಲೀಟ್ರಲ್ಲಿ ಅಳತೆ ಮಾಡುವಂಥ ಐಟಮ್ಸ್, ಮೀಟ್ರಲ್ಲಿ ಅಳತೆ ಮಾಡುವಂಥ ಐಟಮ್ಸ್ ಅಲ್ವಾ, ನಂಬರ್ಸ್ ಹೀಗೆಲ್ಲ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಯೂನಿಟ್ಸ್ ಒಳಗಡೆ ಕೊಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ಅಂತ ತಗೊಂಡು ಇಲ್ಲಿ ಸಿಂಬಾಲ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ತೀರಿ ಅದರ ಸಿಂಬಾಲನ್ನು ಇಲ್ಲಿ ಟೈಪ್ ಮಾಡಬೇಕು. ನಾನೀಗ ಕ್ವಿಂಟಲ್ ಅಂತ ತಗೊಳ್ಳುವಾಗ QTL ಅಂತ ಟೈಪ್ ಮಾಡ್ಕೊಳ್ಬೋದು. ಓಕೆ, ಅದರ ಫುಲ್ ನೇಮ್ ಫಾರ್ಮಲ್ ನೇಮ್ ಆಗಿ ಟೈಪ್ ಮಾಡ್ಕೊಳ್ಳಿ, ಕ್ವಿಂಟಲ್. ನೆಕ್ಸ್ಟು ಯೂನಿಟ್ಸ್ ಕ್ವಾಂಟಿಟಿ ಕೋಡ್, ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, QTL ಕ್ವಿಂಟಲ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟು ಡೆಸಿಮಲ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವಿಂಟಲ್ ಮತ್ತು kg ಮಿಕ್ಸ್ ಇದ್ದಾಗ, ಈಗ ನಾನು 25 ಕ್ವಿಂಟಲ್ ಅಂತ ತೊಗೊಂಡೆ, ಅಲ್ಲಿ ರೌಂಡ್ ಅಪ್ ಇದೆ. ಸೊ ಅದು ಡೆಸಿಮಲ್ ಇದ್ದಾಗ ನೀವು ಎಷ್ಟು ಡೆಸಿಮಲ್ ಇದೆ ಅದನ್ನು ಇಲ್ಲಿ ಹಾಕ್ಕೊಳ್ಬೋದು. ಓಕೆ, ಈಗ 25 ಕ್ವಿಂಟಲ್ 5 kg ತೊಗೊಳ್ತಾ ಇದ್ದಾರೆ ಅಂತಂದರೆ ಆಗ ನೀವು 2 ಡೆಸಿಮಲನ್ನು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ನಾನು ರೌಂಡ್ ಅಪ್ ಇರೋದ್ರಿಂದ ಡೈರೆಕ್ಟ್ ಇಲ್ಲಿ 0ನ ಇಟ್ಕೊಳ್ತೀನಿ. ಓಕೆ, ನೆಕ್ಸ್ಟು ಎಂಟರ್, ಸೇವ್. ಈಗ ಇಲ್ಲಿಗೆ ಅಪ್ಲೈ ಆಗಿದೆ ಯೂನಿಟ್ಸ್ ಪ್ಲೇಸಿಗೆ. ಓಕೆ, ನೆಕ್ಸ್ಟು ಎಂಟರ್. ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, HSN ಕೋಡ್ಸ್ ಏನಾದ್ರು ಇದ್ದರೆ ಇಲ್ಲಿ ಬರೀಬೋದು. ಓಕೆ, ಸೊ ಇಲ್ಲಿ ಗ್ರೋಸರಿ ಅಂತ ತೊಗೊಳ್ಬೋದು ಇಲ್ಲಿ. ಓಕೆ, ನೆಕ್ಸ್ಟು GST ಏನಾದರೂ ಇದ್ದರೆ ಇಲ್ಲಿ GST ಹಾಕ್ಕೊಳ್ಬೋದು, ಅಥವಾ GST ಇಲ್ಲ ಹೇಳಾದರೆ ಜಸ್ಟ್ ಹಾಗೆ ತೊಗೊಳ್ಳಿ. ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 25 ಕ್ವಿಂಟಲ್, ಎಂಟರ್. ನೆಕ್ಸ್ಟು 4,850 ರೇಟು, ಎಂಟರ್. ಸೊ ಇಲ್ಲಿ ಟೋಟಲ್ ಆಟೋಮೆಟಿಕ್ ಆಗಿ ಟೋಟಲ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಎಂಟರ್, ಇದನ್ನು ಸೇವ್ ಮಾಡ್ಕೊಳ್ಬೋದು. ಓಕೆ, ಸೇವ್ ಮಾಡಿದರೆ ಎಂಟರ್. ಓಕೆ, ಸೊ ಇದು ಸೇಲ್ಸ್ ವೋಚರನ್ನು ಯೂಸ್ ಮಾಡಿಕೊಳ್ಳುವಂಥ ಒಂದು ಮೆಥಡ್. ಓಕೆ, ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ನಿಮ್ಗೆ ಇವತ್ತು ಸೇಲ್ಸ್ ವೋಚರನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು, ಯಾವ ಟ್ರಾನ್ಸಾಕ್ಷನ್ ಬಂದಾಗ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ ಇದ್ದರೂ ನಂಗೆ ಮೆಸೇಜ್ ಮಾಡಿರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು, ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಕ್ಕೆ ನೀವು ಲೈಕ್ ಮಾಡಿದಷ್ಟು ನನಗಿನ್ನೂ ಹೆಚ್ಚಿನ
ವಿಡಿಯೋಸನ್ನು ನಿಮಗೆ ಟ್ಯಾಲಿಫೈಮ್ ಬಗ್ಗೆ, ಈಗ ಓನ್ಲಿ ಟ್ಯಾಲಿಫೈಮ್ ಅಂತಲೇ ಅಲ್ಲ, ಬೇಸಿಕ್ ಅಥವಾ ಕೋಡಿಂಗಲ್ಲಿ ನಿಮ್ಗೆ ಏನೇನು ಡೌಟ್ ಇದೆ ಅದೆಲ್ಲ ಬೇಕಾದ್ರೆ ಕೇಳಿ, ನಾನು ಅದಕ್ಕೂ ಸ್ವಲ್ಪ ವಿಡಿಯೋಸನ್ನು ಮಾಡಿ ನಿಮಗೆ ನನ್ನಲ್ಲಿ ಏನು ನಾಲೆಜ್ ಇದೆ ಆ ನಾಲೆಜನ್ನು ನಿಮಗೆ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.